ನಮಸ್ಕಾರ ಸ್ನೇಹಿತರೆ, ನನ್ನ ವೈವಿಧ್ಯ ಸಿರಿ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮನೆಯಲ್ಲೇ ಮಾಡಬಹುದಾದ ಒಂದು ಸುಲಭವಾದ ಹೋಮ್ ರೆಮಿಡಿಯನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆಯೊಬ್ಬರ, ಎದೆಯುರಿ ಇಂತಹ ಸಮಸ್ಯೆಗಳು ಎಲ್ರಿಗೂ ಆಲ್ಮೋಸ್ಟ್ ಹೆಚ್ಚಿನವರಿಗೆಲ್ಲ ಕಾಡ್ತಾ ಇದೆ. ನಿಮಗೂ ಈ ರೀತಿಯಾದ ಏನಾದರೂ ಸಮಸ್ಯೆ ಬರ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇನ್ನು ನಾನು ಗ್ಯಾಸ್ಟ್ರಿಕ್ ಕಡಿಮೆ ಮಾಡಲು ಅಡುಗೆ ಮನೆಯಲ್ಲಿ ಸಿಗುವಂಥ ಸುಲಭವಾದ 2 ವಸ್ತುವಿನಿಂದ ಹೇಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದ ಮೂಲಕ ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಈವಾಗಲೇ ಒಂದು ಸಬ್ಸ್ಕ್ರೈಬ್ ಆಗಿ. ಈ ರೆಮಿಡಿನ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ ಸಹ ಇರುವುದಿಲ್ಲ. ಈ ಗ್ಯಾಸ್ಟ್ರಿಕ್ಗೆಲ್ಲ ಮಾತ್ರೆ ತಗೊಂಡು ಅದರಿಂದ ಸೈಡ್ ಎಫೆಕ್ಟ್ ಆಗೋದಕ್ಕಿಂತ ಈ ಉತ್ತಮವಾದ 2 ಮನೆ ಮದ್ದನ್ನು ಉಪಯೋಗಿಸಿ ನೀವು ಸರಳವಾಗಿ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಿಸ್ಕೋಬೋದು. ಇಲ್ಲಿ ಏನಂತ ಹೇಳಿದರೆ 1 ಲೋಟ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಚಮಚದಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸ್ತಿದ್ದೀನಿ. ಇದು ತುಂಬಾ ಒಳ್ಳೆಯ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ಜೀರಿಗೆ ಅಂತೂ ಗ್ಯಾಸ್ಟ್ರಿಕ್ಕಿಗೆ ತುಂಬಾ ಒಂದು ಪರಿಣಾಮಕಾರಿಯಾಗಿದೆ. ಇದು ಪಟ್ಟಂತ ಸಮಸ್ಯೆಯನ್ನು ನಿವಾರಣೆ ಆಗತ್ತೆ. ಅದರ ಜೀರಿಗೆ ಎಫೆಕ್ಟ್ ಏನಂತ ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸಬೇಕು. ಇದು ಸರಿಯಾಗಿ ಕುದೀತಾ ಇರಬೇಕು. ಯಾಕಂತ ಹೇಳಿದರೆ ಸ್ವಲ್ಪ ಕುದಿದ್ರೆ ಸರಿಯಾಗಲ್ಲ. ಅಂದರೆ ಚೆನ್ನಾಗಿ ಇದನ್ನು ಕುದಿಸಬೇಕು. ನೋಡಿ, ಈ ರೀತಿ ಆಗ್ತಾಯಿದೆ. ಈ ರೀತಿಯನ್ನು ಕುದಿಸ್ತಾನೆ ಇರಬೇಕು. ಇದು ಎಲ್ಲದಕ್ಕೂ ಒಳ್ಳೆಯದು. ಅಂದರೆ ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಆಗಿರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ, ಏನೇ ಒಂದು ಸಮಸ್ಯೆ ಆಗಿರ್ಬೋದು, ಈ ರೀತಿಯಾಗಿ ಒಂದು ಸುಲಭವಾಗಿ ಹೋಮ್ ರೆಮಿಡಿನ ಮನೆಯಲ್ಲೇ ಮಾಡ್ಕೋಬೋದು. ಎಲ್ಲದಕ್ಕೂ ಡಾಕ್ಟರ್ ಹತ್ರ ಹೋಗಬೇಕು ಅಂತಲೇ ಏನೇನಿಲ್ಲ. ಅಡುಗೆ ಮನೆಯಲ್ಲಿ ಸಿಗುವ ವಸ್ತುಗಳಿಂದಲೇ ಈ ರೀತಿಯಾಗಿ ನಾವು ಸುಲಭವಾಗಿ ಮಾಡ್ಕೋಬಹುದು. ಚೆನ್ನಾಗಿ ಕುದಿದ ಮೇಲೆ ಇದನ್ನು ಈ ರೀತಿಯಾಗಿ ನಾನು ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸೋಸಿಕೊಂಡಾದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು. ಈ ರೀತಿಯಾಗಿ ತಣ್ಣಗಾಗತ್ತೆ. ತಣ್ಣಗಂದರೆ ತೀರವಾಗಿ ತಣ್ಣಗಾಗಬಾರ್ದು. ಸ್ವಲ್ಪ ನಮಗೆ ಕುಡಿಯೋಕ್ಕಾಗೋಷ್ಟು ಬಿಸಿ ಅಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾವು ಕುಡಿಬಹುದು. ಇವಾಗಂದರೆ ಎಲ್ರಿಗೂ ಹೆಚ್ಚಿನವರು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಅನುಭವಿಸ್ತಾರೆ. ಆದರೆ ಕೆಲವ್ರು ಮಾಡೋ ತಪ್ಪು ಏನು ಅಂತ ಹೇಳಿದರೆ, ಸಣ್ಣ ಪುಟ್ಟ ಒಂದು ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆದಮೇಲೆ ಅವರು ಪಟ್ಟಂತ ಡಾಕ್ಟ್ರ್ ಹತ್ರನೇ ಹೋಗ್ತಾರೆ, ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾರೆ. ಈ ರೀತಿ ಮಾಡೋದು ಖಂಡಿತ ತಪ್ಪು. ಯಾಕೆಂತ ಹೇಳಿದರೆ ಮನೆಯಲ್ಲಿ ಈ ರೀತಿಗೆ ಜೀರಿಗೆಯಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರುವುದಿಲ್ಲ. ಅದ್ರ ಬಗ್ಗೆ ಯಾವುದೇ ಒಂದು ಟೆನ್ಷನ್ ಇಟ್ಕೊಳ್ಳೋದು ಬೇಡ. ಕೆಲವೊಂದು ಮಾತ್ರೆಯಿಂದ ಕೆಲವರಿಗೆಲ್ಲ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗತ್ತೆ. ಹಾಗಾಗಿ ನಾವು ಆದಷ್ಟು ಮನೆಯಲ್ಲಿ ಸಿಗುವಂಥ ನ್ಯಾಚುರಲ್ ಪದಾರ್ಥಗಳಿಂದ ನಾವು ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂದರೆ ಈ ಜೀರಿಗೆ ಎಷ್ಟು ಪವರ್ಫುಲ್ ಅಂತ ಗೊತ್ತು. ನಿಮ್ಗೆ ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಏನಾದರೂ ಬೇರೆ ಅಥವಾ ಏನೇ ಕೊಲೆಸ್ಟ್ರಾಲ್ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಆ ರೀತಿ ಒಂದು ಸಮಸ್ಯೆ ಆದಾಗ ಈ ರೀತಿ ಒಂದು ತಟ್ಟಂತ ಕಷಾಯ ಮಾಡಿ ಕುಡೀರಿ. ಅಥವಾ ಜೀರಿಗೆಯಲ್ಲಿ ಇನ್ನೂ ಒಂದು ರೀತಿಯಾಗಿ ಇರುತ್ತೆ, ಜೀರಿಗೆನ ಪುಡಿ ಮಾಡಿ ಅಥವಾ ಈ ರೀತಿಯನ್ನು ಕುಡಿತಾರೆ. ಅದಕ್ಕಿಂತನೂ ಕೂಡ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ ಈ ರೀತಿಯಾಗಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇದೇ ರೀತಿ ನಮ್ಮ ಚಾನಲಲ್ಲಿ ಈ ರೀತಿ ವಿಡಿಯೋಗಳು ಅಥವಾ ಹೂ ಕಟ್ಟೋದು, ರಂಗೋಲಿ, ವೈವಿಧ್ಯಮಯವಾದ ಒಂದು ವೀಡಿಯೋಸ್ ಎಲ್ಲ ನಿಮಗೋಸ್ಕರ ಬರ್ತಾನೆ ಇರುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾನೆ ಇರ್ಬೋದು. ಥ್ಯಾಂಕ್ ಯು.